ಟಿಇಟಿ, ಜಿಪಿಎಸ್ಟಿಆರ್ ಹುದ್ದೆಗಳಿಗೆ ಈಗಾಗಲೇ ಸಿದ್ಧಗೊಳ್ಳುತ್ತಿರುವಂತಹ ಅದು ವಿಶೇಷವಾಗಿ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಡುವಂತ ಅಭ್ಯರ್ಥಿಗಳಿಗೆ ಈ ತರಗತಿ ಆಗಿದೆ. ರಾಜ್ಯಶಾಸ್ತ್ರ ಅಥವಾ ಪೌರನೀತಿ ವಿಭಾಗದಲ್ಲಿ ಬರುವಂತ ಸಂವಿಧಾನದ ತಿದ್ದುಪಡಿಗಳ ಕುರಿತು ಚರ್ಚಿಸುವ ಸಂದರ್ಭ ಇದಾಗಿದೆ. ಈ ಚರ್ಚೆಯಲ್ಲಿ 10 ಸಂವಿಧಾನದ ತಿದ್ದುಪಡಿಗಳನ್ನು ಮಾತ್ರ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಪಠ್ಯಕ್ರಮದಂತೆ ಈ 10 ತಿದ್ದುಪಡಿಗಳನ್ನು ಬಿಟ್ಟು ನಿಮ್ಮ ಮುಂಬರುವಂತ ಟಿಇಟಿ ಮತ್ತು ಜಿಪಿಎಸ್ಟಿ ನೇಮಕಾತಿ ಸಂದರ್ಭದಲ್ಲಿ 99% ಈ 10 ತಿದ್ದುಪಡಿಗಳನ್ನ ಕೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಆ 10 ತಿದ್ದುಪಡಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ 42ನೇ ತಿದ್ದುಪಡಿ ಕಾಯ್ದೆ ಅಂತಿದೆ. 42ನೇ ತಿದ್ದುಪಡಿ ಕಾಯ್ದೆಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ. ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಬೇಕಾಗಿಲ್ಲ. ಈಗ ನಾನು ಹೇಳುವಂತ ವಿಚಾರಗಳನ್ನ ನೆನಪಿಟ್ಕೊಂಡ್ರೆ ಸಾಕು. 42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತರ್ತಾರೆ. ಸಂವಿಧಾನದ ಪ್ರಸ್ತಾವನೆಗೆ 3 ಹೊಸ ಪದಗಳನ್ನ ಸೇರಿಸಿದಂತ ತಿದ್ದುಪಡಿ 42ನೇ ತಿದ್ದುಪಡಿ. ಸಮಾಜವಾದಿ, ಜಾತ್ಯತೀತ ಅಥವಾ ಧರ್ಮ ನಿರಪೇಕ್ಷ, ಸಮಗ್ರತೆ ಅನ್ನುವಂಥ 3 ಪದಗಳನ್ನು ಸೇರಿಸ್ತಾರೆ. ಮತ್ತು ಸಂವಿಧಾನದ ತಿದ್ದುಪಡಿ ಮುಖಾಂತರ ಸಂವಿಧಾನಕ್ಕೆ 4A ಭಾಗದಲ್ಲಿ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಈ 2 ವಿಚಾರಗಳು ಗೊತ್ತಿದ್ರೆ ಸಾಕು. ಇನ್ನೊಂದು 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮಾಡಿ 10 ಇದ್ದಂತ ಮೂಲಭೂತ ಕರ್ತವ್ಯವನ್ನ 11 ಮಾಡುತ್ತದೆ. 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಮಾಡಿದಂತ ತಿದ್ದುಪಡಿ ಇದು. ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕದಂತ ತಿದ್ದುಪಡಿ 44ನೇ ತಿದ್ದುಪಡಿ. ಅದು ಮೂಲಭೂತ ಹಕ್ಕು ಇದ್ದದ್ದು ಕಾನೂನುಬದ್ಧ ಹಕ್ಕಾಯಿತು, ಅಂದ್ರೆ ಲೀಗಲ್ ರೈಟ್ ಆಯಿತು. ಅದನ್ನ 31ನೇ ವಿಧಿಯಿಂದ 300A ವಿಧಿಗೆ ಸೇರಿಸಲಾಯಿತು. ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಪ್ರಾರಂಭದಲ್ಲಿ ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆ 1988ರಲ್ಲಿ ಮತದಾನದ ಕನಿಷ್ಠ ವಯಸ್ಸನ್ನ 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿದಂತ ತಿದ್ದುಪಡಿ 61. ಇದು ತಿದ್ದುಪಡಿ 88ರಾಗ ಆಗಿರೋದು. ಬಟ್ ಜಾರಿ ಬಂದದ್ದು 1989 ಮಾರ್ಚ್ 28ರಂದು. 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆ 1992ರಲ್ಲಿ 243K ಅಂಡ್ 243ZA ವಿಧಿ ಪ್ರಕಾರ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿದಂತ ತಿದ್ದುಪಡಿ ಇದು. ಈ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ 26/5/1993ರಂದು ಜಾರಿಗೆ ಬಂದಿದೆ. 243K ಯಾವ ಚುನಾವಣೆ ನಡೆಸುತ್ತಂತಂದ್ರೆ ಸಂವಿಧಾನಾತ್ಮಕ ಸಂಸ್ಥೆ ಇದು. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. 243K ಪ್ರಕಾರ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಸಿದರೆ 243ZA ಪ್ರಕಾರ ನಗರ ಸ್ಥಳೀಯ ಸಂಸ್ಥೆಗಳಾದಂತಹ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯ ಚುನಾವಣೆಯನ್ನ ನಡೆಸುತ್ತದೆ. 86ನೇ ಸಂವಿಧಾನ ತಿದ್ದುಪಡಿ 2002ರಲ್ಲಿ ಈ ತಿದ್ದುಪಡಿ ಪ್ರಕಾರ 21A ವಿಧಿಯನ್ನು ಸೇರಿಸಲಾಗಿದೆ. 21A 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಅಥವಾ ಶಿಕ್ಷಣ ಪಡೆಯುವಂಥದ್ದು ಮೂಲಭೂತ ಹಕ್ಕಾಗಿದೆ ಅಂತೇಳಿ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ರಾಜ್ಯ ನೀಡಬೇಕು. ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಅಂದ್ರೆ ರೈಟ್ ಟು ಎಜುಕೇಶನ್ ಅನ್ನುವಂಥದ್ದನ್ನ 2009ರಲ್ಲಿ ಜಾರಿ ಮಾಡಿದೆ ಅಂತೇಳಿ. ಇದೇ 86ನೇ ತಿದ್ದುಪಡಿ ಪ್ರಕಾರ 11ನೆಯ ಮೂಲಭೂತ ಕರ್ತವ್ಯವನ್ನ 51AK ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳನ್ನ ಶಿಕ್ಷಣ ಕೊಡಿಸುವಂತ ಜವಾಬ್ದಾರಿ ಪಾಲಕರು ಮತ್ತು ತಂದೆ ತಾಯಿಗಳ ಜವಾಬ್ದಾರಿ ಅನ್ನುವಂಥದ್ದನ್ನ, ಕರ್ತವ್ಯ ಅನ್ನುವಂಥದ್ದನ್ನ ಸೇರಿಸಲಾಗಿದೆ. 91ನೇ ತಿದ್ದುಪಡಿ ಕಾಯ್ದೆ 2003ರಲ್ಲಿ ಇದರಲ್ಲಿ ಕೇಂದ್ರ ಮಂತ್ರಿಮಂಡಲ ಗಾತ್ರ ಪ್ರಧಾನ ಮಂತ್ರಿಯನ್ನು ಒಳಗೊಂಡು ಲೋಕಸಭೆ ಸದಸ್ಯರ ಒಟ್ಟು ಸಂಖ್ಯೆಯ 15% ಮೀರುವಂತಿಲ್ಲ ಅಂತ ಹೇಳಿ ಹೇಳ್ತೈತಿ. ಇದು 80 ಜನ ಮಂತ್ರಿಗಳಿರಬೇಕು, ಒಬ್ಬರು ಪ್ರಧಾನಮಂತ್ರಿ, ಅಂದ್ರೆ ಟೋಟಲ್ 81 ಜನ ಇರಬೇಕು ಅನ್ನುವಂಥದ್ದನ್ನ 91ನೇ ತಿದ್ದುಪಡಿ ಮಾಡ್ತೈತಿ. ಇದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತ ತಿದ್ದುಪಡಿ ಕೂಡ ಹೌದು. ರಾಜ್ಯ ಮಂತ್ರಿಮಂಡಲ ಮುಖ್ಯಮಂತ್ರಿಯನ್ನು ಸೇರಿ ಒಟ್ಟು ಸಂಖ್ಯೆಯ ಆಯಾ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ 15% ಮೀರಬಾರ್ದಂತೇಳಿ 33+1 ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಯನ್ನೇ ಸೇರಿ ಮಂತ್ರಿಮಂಡಲ 34 ಇರಬೇಕನ್ನುವಂಥದ್ದನ್ನ 91ನೇ ತಿದ್ದುಪಡಿ ಹೇಳಿರುವಂಥದ್ದು. 101ನೇ ತಿದ್ದುಪಡಿ ಕಾಯ್ದೆ 2016ರಲ್ಲಿ ಬಂದಿರೋದು. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ವಿಧಾನಸಭೆಗೆ ಕೆಲವೊಂದು ಸಂದರ್ಭ ಸಿಗುತ್ತೋ ಅಂತಂದ್ರೆ ಸಂವಿಧಾನ ತಿದ್ದುಪಡಿ ಮಾಡಿ ಸಂಸತ್ತು ಒಪ್ಪಿ ಕೊಟ್ಟಾದ ಮೇಲೆ ಅದನ್ನ ಎಲ್ಲಾ ರಾಜ್ಯಗಳಿಗೆ ಕಳಿಸಿದಾಗ ಅರ್ಧ ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳು ವಿಧಾನಸಭೆಗಳು ಅನುಮತಿ ಕೊಡುವಂತ ಅವಶ್ಯಕತೆ ಇರುತ್ತೋ ಅಂತ ಸಂದರ್ಭದಲ್ಲಿ ಉದಾಹರಣೆಯಾಗಿ ಈ ತಿದ್ದುಪಡಿಯನ್ನ ಕೊಡಲಾಗಿದೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ GST 122ನೇ ಸಂವಿಧಾನ ತಿದ್ದುಪಡಿ ಮಸೂದೆ, 101ನೇ ತಿದ್ದುಪಡಿ ಕಾಯ್ದೆ ಇದೆ GST ಬಗ್ಗೆ ಇರುವಂತದ್ದು. 104ನೇ ತಿದ್ದುಪಡಿ ಕಾಯ್ದೆ 2019ರಲ್ಲಿ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ನೀಡಲಾಗಿದ್ದ 2 ನಾಮನಿರ್ದೇಶನ ಸ್ಥಾನಗಳು ಆರ್ಟಿಕಲ್ 331 ಪ್ರಕಾರ
ರಾಜ್ಯ ವಿಧಾನಸಭೆಗೆ ನೀಡಲಾಗಿದ್ದ, ಅದು ಕರ್ನಾಟಕ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಸ್ಥಾನ ಅಂದ್ರೆ 333 ಪ್ರಕಾರ ರದ್ದುಗೊಳಿಸಲಾಗಿದೆ, ಅಂದ್ರೆ ಮುಂದುವರಿಸಿಲ್ಲ ಅಂತೇಳಿ. ತಿದ್ದುಪಡಿ ಬಿಫೋರ್ ಎಷ್ಟಿತ್ತು ಅಂತಂದ್ರೆ ಲೋಕಸಭೆ ಸದಸ್ಯರ ಸಂಖ್ಯೆ 543 ಪ್ಲಸ್ 2 ಅಂದ್ರೆ 545. ಕರ್ನಾಟಕದ ವಿಧಾನಸಭೆ 224 ಪ್ಲಸ್ ಅಂದ್ರೆ 225 ಇತ್ತು. ಈ ತಿದ್ದುಪಡಿ ಆದ ನಂತರ ಆಗಿದ್ದು ಎಷ್ಟಂತಂದ್ರೆ 543 ಮತ್ತು 224 ಕರ್ನಾಟಕದ ವಿಧಾನಸಭೆ ಸದಸ್ಯರ ಸಂಖ್ಯೆ. ನೆಕ್ಸ್ಟ್ 106ನೇ ತಿದ್ದುಪಡಿ, ಇದು ಕೊನೆಯ ತಿದ್ದುಪಡಿಯ ಕಾಯ್ದೆ ಕೂಡ ಹೌದು. 2023ರಲ್ಲಿ ಜಾರಿಗೆ ಬಂದಿರುವಂತದ್ದು. ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ನಾರಿ ಶಕ್ತಿ ವಂದನಾ ನಿಯಮ ಅಂತೇಳಿ ಕರಿತೀವಿ. ಇದು ಜಾರಿ ಆದ ನಂತರ ಅಂದ್ರೆ 2029ಕ್ಕೆ ಜಾರಿ ಮಾಡುವಂತ ಯೋಜನೆ ಇದೆ. ಲೋಕಸಭೆ ಮತ್ತು ವಿಧಾನಸಭೆಗಳ ಒಟ್ಟು ಸ್ಥಾನಗಳ 33ರಷ್ಟು ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡೋದ್ರ ಬಗ್ಗೆ ಹೇಳ್ತಾರೆ. ಎಷ್ಟು ಪರ್ಸೆಂಟ್ ಅಂದ್ರೆ 33% ಮಹಿಳೆಯರಿಗೆ, ಅದು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮೀಸಲಾತಿ ಯಾವುದು ಕೂಡ ಇಲ್ಲ. ಲೋಕಸಭೆಯಲ್ಲಿ ಸಂಬಂಧಪಟ್ಟಂತೆ ಎಸ್ಸಿಗೆ 84 ರಿಸರ್ವೇಶನ್ ಕೊಡಲಾಗಿದೆ ಈಗಾಗಲೇ, ಎಸ್ಟಿಗೆ 47 ಕೊಡಲಾಗಿದೆ. ಕರ್ನಾಟಕದ ವಿಧಾನಸಭೆಗಳಲ್ಲಿ ಎಸ್ಸಿ ಜನರಿಗೆ 36 ಸ್ಥಾನಗಳನ್ನ, ಎಸ್ಟಿ ಜನರಿಗೆ 15 ಸ್ಥಾನಗಳನ್ನ ಕೊಡಲಾಗಿದೆ. ಈ 10 ತಿದ್ದುಪಡಿಗಳು ಬಿಟ್ಟು ಬೇರೆ ವಿಷಯ ಟಿಟಿ ಅಥವಾ ಜಿಪಿಎಸ್ಟಿ ನೇಮಕಾತಿ ಸಂದರ್ಭದಲ್ಲಿ 99% ಕೇಳಲ್ಲ. ನಾನು ಹೇಳಿದಂತ ವಿಚಾರಗಳನ್ನ ನೆನಪಿಟ್ಕೊಂಡ್ರೆ ಸಾಕು, ನೀವು ಪರೀಕ್ಷೆಯಲ್ಲಿ ಬಂದಿರುವಂತ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಖಂಡಿತ ಹಾಕ್ತೀರಿ. ಮತ್ತು ಮುಂದಿನ ತರಗತಿಯಲ್ಲಿ ನಾವು ಈ ಟಿಇಟಿ ಮತ್ತು ಜಿಪಿಎಸ್ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ವಿಧಿಗಳನ್ನ ತಿಳಿದುಕೊಳ್ಳೇಬೇಕು ಅನ್ನುವಂಥದ್ದನ್ನ ನೋಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.